ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೆಲ್ಲ ಅಣ್ಣಂಗೆ ಹೇಳ್ತೀಯ, ಮನೆಯವ್ರಿಗೆ ಹೇಳ್ತೀನಿ ಅಂತ ಎದುರಿಸ್ತೀಯ. ಹೇಳಿದ್ರೆ ಎದುರ್ಕೊಂಡ್ಬಿಡ್ತೀನ? ನನ್ನನ್ನೇನು ಕೈಲಾಗ್ದಿರೋನು ಅನ್ಕೊಂಡಿದ್ಯಾ ನೀನು? ಕೈಲಾಗ್ದಿರೋಣ ನಾನು? ಏಯ್, ಇವತ್ತು ನಿಂಗೊಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಈ ಕಡೆ ಕಿವಿಲಿ ಕೇಳಿ ಈ ಕಡೆ ಕಿವಿಲಿ ಬಿಡೋದಲ್ಲ, ಎರಡು ಕಿವಿಲಿ ಕೇಳಿಸ್ಕೊಂಡು ತಲೆಗೆ ಹಾಕೋಬೇಕು. ತಲೆಗೆ ನನಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇರಲಿಲ್ಲ. ನೀನಂದ್ರೆ ನನಗೆ ಇಷ್ಟ ಆಗಿಲ್ಲ. ಕೇಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ಕೇಳಿಸ್ಕೊ. ನಿನ್ನ ಮೇಲೆ ನನಗಿದ್ದಿದ್ದು ಲಸ್ಟ್. ಅಚ್ಚ ಕನ್ನಡದಲ್ಲಿ ಏನಂತಾರೆ? ತೆವಲು, ಜಸ್ಟ್ ತೆವಲು. ನಿನ್ನಂತವಳನ್ನ ಯಾಕೆ ಪ್ರೀತಿ ಮಾಡ್ಲಿ ನಾನು? ಲೈ, ಸತ್ಯ ಹೇಳ್ತಾ ಇದ್ದೀನಿ ಮಲ್ಲಿ, ಸತ್ಯ ಹೇಳ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಮನಸ್ಸೊಳಗಡೆ ಬಚ್ಚಿಟ್ಕೊಂಡಿದ್ದ ಸತ್ಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೋಬೇಕಷ್ಟೇ. ಇನ್ನೊಂದು ಸತ್ಯ ಹೇಳ್ತೀನಿ. ನಾನು ಪ್ರೀತಿಸಿದ್ದು, ನಾನು ಮದುವೆ ಆದ್ರೆ ಇವಳನ್ನೇ ಅಂತ ಡಿಸೈಡ್ ಮಾಡಿದ್ದು ನನ್ನ ಬಟರ್ಫ್ಲೈನ, ನನ್ನ ಚಿಟ್ಟೆ. ಐ ಮೀನ್ ಪಾರ್ಥನ ಮದುವೆ ಆಗಿ ನಮ್ಮ ಮನೆಗೆ ಬಂದಿದ್ದಾಳಲ್ಲ ಅಪೇಕ್ಷಾ, ಅವಳನ್ನ. ಅದು ಎಲ್ಲಿ ಯಾಮಾರ್ದೆ ಗೊತ್ತಾ ನಾನು? ಈ ನಿನ್ನ ದರಿದ್ರ ಕೈಯಲ್ಲಿ ನಿನ್ನ ಮುಟ್ಟದೆ ಗೊತ್ತಾ? ಅಲ್ಲಿ ಕಣೆ ನಾನು ಮಣ್ಣು ತಿನ್ನೋ ಕೆಲಸ ಮಾಡಿದ್ದೆ. ನಿನ್ನ ಮುಟ್ಟದೆ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡೆ. ಮಣ್ಣು ತಿನ್ನಿ ತಪ್ಪಿಗೆ ಕುದ್ಕೆಗೆ ತಾಳಿ ಕಟ್ಟಬೇಕಾಯ್ತು, ತಾಳಿ ಕಟ್ಟಿ ತಪ್ಪಿಗೆ ನಿನ್ ಜೊತೆ ಸಂಸಾರ ಮಾಡ್ಬೇಕಾಯ್ತು, ವಿಧಿ ಇಲ್ಲದೆ. ಇದ್ಯಾವುದು ಮನಸ್ಸಿಂದ ಅಲ್ಲ, ಕರ್ಮ. ನೀನು ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಇಷ್ಟೇ ಗೊತ್ತಾದ್ಮೇಲೆ ಮುಚ್ಚಿಟ್ಕೊಂಡು ಏನು ಪ್ರಯೋಜನ? ಈಗ ನನಗೆ ಸಿಕ್ಕಿರೋಳೆ ದಿಯಾ. ನಾನು ಅವಳನ್ನ ತುಂಬಾ ಪ್ರೀತಿಸ್ತೀನಿ. ಅವಳನ್ನೇ ಕಟ್ಕೋಬೇಕು, ಅವಳನ್ನೇ ಮದುವೆ ಆಗ್ಬೇಕು, ಜೀವನ ಪೂರ್ತಿ ಅವಳ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇಷ್ಟು ರಾಜಾರೋಷವಾಗಿ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಿನಗೆ ಗೊತ್ತಿರಲಿ ಅಂತ. ಯಾಕೆ ಅಂತ ಅಂದ್ರೆ ಇನ್ನು ಮುಂದಕ್ಕೆ ನನ್ನ ಮುಂದೆ ಬಾಲ ಬಿಚ್ಚಬಾರ್ದು. ಮುಚ್ಚ ಬಾಯಿ, ಮುಚ್ಚ. ನೋಡು, ಸಮಾಧಾನವಾಗಿ ಹೇಳ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊ. ಇನ್ನು ಮೇಲೆ ನೀನೇನಾದ್ರೂ ನನ್ನನ್ನು ಎದುರಿಸಕ್ಕೆ ಪ್ರಯತ್ನ ಪಡ್ತೀಯಾ, ಅಥವಾ ನನ್ನ ಕಂಟ್ರೋಲ್ ಇಡಕ್ಕೆ ಪ್ರಯತ್ನ ಪಡ್ತೀಯಾ, ಅಥವಾ ನನಗೆ ರೋಫ್ ಹಾಕಕ್ಕೆ ಪ್ರಯತ್ನ ಪಡ್ತೀಯಾ ಅಂತ ಏನಾದ್ರೂ ನೀನು ಅನ್ಕೊಂಡಿದ್ರೆ ಪ್ರಯತ್ನ ಪಡು, ತಪ್ಪಿಲ್ಲ. ಆದ್ರೆ ನನಗೆ ಅದು ಏನು ಫರಕ್ ಬಿಡ. ನಾವು ಇಟ್ ಡಸಂಟ್ ಮ್ಯಾಟರ್ ಫಾರ್. ಬಾಲ ಮುದ್ರಕೊಂಡಿರ್ಬೇಕು, ಬಾಲ ಮುದ್ರಕೊಂಡಿರ್ಬೇಕು. ಯಾಮಾರಿ ಏನಾದ್ರೂ ಬಾಲ ಬಿಚ್ಚಿದ್ರೆ, ವಿಡಿಯೋ ಕಾಲಲ್ಲಿ ನೀನು ನೋಡಿದ್ಯಲ್ಲ ಒಂದು ವಿಡಿಯೋ, ಅದು ನಿಜ ಆಗತ್ತೆ. ನೀನ್ ಇಲ್ಲೇನಾದ್ರೂ ಉಸಿರು ಬಿಟ್ರೆ ಅಲ್ಲಿ ಆ ಬ್ಲಡಿ ಮುತ್ಕನ್ನು ಉಸಿರು ನಿಲ್ಲುತ್ತೆ. ಅದಾಗ್ಬೇಕಮ್ಮಲ್ಲಿ ನಿನಗೆ? ಇಷ್ಟು ವರ್ಷ ಸಾಕಿ ಬೆಳೆಸಿರೋ ತಾತನ ಪ್ರಾಣನ ಅಷ್ಟು ಈಜಾಗಿ ಬಿಟ್ಕೊಟ್ಬಿಡ್ತೀಯಮ್ಮಲ್ಲಿ? ನೀನಷ್ಟು ಕೆಟ್ಟೋಳಲ್ಲ ಅಲ್ಲ, ಜಾಣ, ಗುಡ್ ಗರ್ಲ್. ಆ ಮುತ್ಕನ ಜೀವ ಉಳಿಬೇಕೋ ಬೇಡವೋ ಅನ್ನೋದು ನಿನ್ನ ಕೈಲಿದೆ. ಸೊ ಇನ್ಮೇಲೆ ನೀನು ಏನು ಮಾಡ್ತೀಯ ಅಂತಂದ್ರೆ, ಮನೆಯಲ್ಲಿ ಮಾಡಾಕಿದ್ದನ್ನ ತಿನ್ಕೊಂಡು
ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇಲ್ಲೇ ಬಿದ್ದಿರಬೇಕು ಅಷ್ಟೇ, ಸಿಂಪಲ್. ಬಾಲ ಬೆಚ್ಚಬಾರ್ದು. ಫೈನಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನಾನೀಗ ನನ್ನ ಬೇಬಿ ದಿಯಾನ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬರೋಕೆ ಒಂದು 2 days ಆಗ್ಬೋದು. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೋ. ಈ ವಿಚಾರ ಏನಾದರೂ ನೀನು ಅಣ್ಣನಿಗೆ ಹೇಳ್ತೀನಿ ಅಥವಾ ಮನೆಯವ್ರಿಗೆ ಹೇಳ್ತೀನಿ ಅಂದರೆ ಹೇಳೋ, ಹೋಗಿ ಹೇಳು, ತೊಂದರೆ ಇಲ್ಲ, ಹೇಳೋಗು. ಹೇಳ್ತೀಯಾ? ಹೇಳಲ್ಲ. ಗುಡ್ 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 ಗುಡ್. ಲೋ ಜೇಡಿ, ಇಷ್ಟು ದೊಡ್ಡ ಸಮಸ್ಯೆ ಬರೀ 5 ನಿಮಿಷದಲ್ಲಿ ಸಾಲ್ವ್ ಆಗೋಯ್ತಲ್ಲ. ಈ ಕೆಲಸ ಯಾವಾಗಲೂ ಮಾಡಿದ್ರೆ ಇಷ್ಟು ದಿನ ಇವಳಿಗೆ ಯಾವಾಗಲೂ ಎದ್ಕೊಂಡು ಬಿದ್ದಿರೋ ಅವಶ್ಯಕತೆ ಇರ್ತಿರ್ಲಿಲ್ವಲ್ಲೋ ಜೇಡಿ. ದಡ್ಡ ಮಲ್ಲಿ ನಾನು, ದಡ್ಡ ದಡ್ಡ ದಂಡಂ ದಶಗುಣಂ ಇಂಥವ್ರಿಗೆಲ್ಲ ಅದೇ ಮದ್ದು. ಲೇ ಮಲ್ಲಿ, ಎತ್ತು ಅಲ್ಲ ಮಳ್ಳಿ, ಜೇಡಿ ಅಲ್ಲ ಕೇಡಿ. This JD is bloody KD. Sorry, Malli. Sorry. 2 days ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ಕೊಬ್ಬನ್ನೆಲ್ಲ ಇಳಿಸ್ಕೊಂಡು ಆರಾಮಾಗಿರ. Bye. See you soon. ನನ್ನ ಹತ್ರನೇ ಬಾಲ ಬಿಚ್ತಾಳೆ. ಆಡು ಈಗ ಆಟ. ಅಲ್ಲ ಹೇಳ ಸರ್, ನಿಮ್ಮ ಮತ್ಗೆನ ಹಾಗೆ ಇನ್ನೊಬ್ರನ್ನ ಇಲ್ಲೇ ಒಂದು ಕಡೆ ನೋಡ್ದಂಗಾಯ್ತು ಸರ್. ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ವಾಟ್? ಎಲ್ಲಿ? ಇಲ್ಲೇ ಸರ್, ಮಾಗಡಿ ರೋಡಲ್ಲಿರೋ ಪೂಜಾ ಫಾರ್ಮ್ ಹೌಸ್ ಹತ್ರ. ಅಲ್ಲಿಗೆ ಯಾಕೆ ಬಂದಿರೋ ಅವರು? ಗೊತ್ತಿಲ್ಲ ಸರ್, ಇಲ್ಲೇ ಯಾರೋ ತೋಟದಲ್ಲಿರೋ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಬಂದಿದ್ರು. ತುಂಬ ಪರಿಚಯ ಇರೋ ಥರ ಮಾತಾಡ್ತಾ ಇದ್ರು. ನಾನು ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡಿದೆ, ಬಟ್ ಏನು ಮಾತಾಡ್ತಿದ್ರು ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ ಬಾಸ್. ಆದರೆ ಆ ವ್ಯಕ್ತಿ ನನಗೆ ಗೊತ್ತು ಸರ್. ಯಾರು ಅವನು? ಏನು ಹೆಸರು ಒಂದು? ಸರ್, ಬಸ್ಯ ಅಂತ. ಬಸ್ಯ ಅನ್ನೋ ಹೆಸರು ಯಾರೋ ಗೊತ್ತಿಲ್ವಲ್ಲ ನನಗೆ. ಬೇರೆ ಏನಾದರೂ ಹೆಸರಿದೆಯಾ ಅವನಿಗೆ? ಈ ಥರ ಅಡ್ಡ ಹೆಸರು ಆ ಥರ ಏನಾದರೂ? ಇಲ್ಲ ಸರ್, ಅವನ್ನ ಇಲ್ಲೆಲ್ಲ ಬಸ್ಯ ಅಂತಲೇ ಕರೆಯೋದು. ಈಗ ಕೆಲವು ತಿಂಗಳ ಹಿಂದೆ ಹೆಂಡತಿ ಮಕ್ಕಳ ಜೊತೆ ಬಂದು ಇಲ್ಲಿ ಸೇರ್ಕೊಂಡಿದ್ದಾನೆ. ಅವ್ರ ಜೊತೆ ಇವರು ತುಂಬ ಪರಿಚಯ ಇರೋ ಥರ ಮಾತಾಡ್ತಾ ಇದ್ರು ಸರ್. ಒಂದು ಕೆಲಸ ಮಾಡು, ಅವ್ರು ಇನ್ನೂ ಅಲ್ಲೇ ಇದ್ರೆ ನನಗೆ ಫೋಟೋ ತೆಗೆದು ಕಳಿಸು. ಇಲ್ಲ ಸರ್, ಇಷ್ಟೊತ್ತು ಇಲ್ಲೇ ಇದ್ದ. ಅದೇ ನಿಮ್ಮ ಅತ್ತಿಗೆ ಮತ್ತೆ ಇನ್ನೊಬ್ರು ಬಂದಿದ್ರಲ್ಲ, ಮೋಸ್ಟ್ಲಿ ಅವ್ರ ಜೊತೆ ಹೋಗಿರಬೇಕು. ಸರಿ, ನಾನು ವಾಪಸ್ ಕಾಲ್ ಮಾಡ್ತೀನಿ. ಸರಿ ಸರ್, ಆಯ್ತು. ಯಾರಿರ್ಬೋದು? ಈ ಭೂಮಿಕನ ಜೊತೆ ಮಾತಾಡುವಂಥ ಆ ವ್ಯಕ್ತಿ ಯಾರು? ಇವಳು ಅಲ್ಲೇನಕ್ಕೆ ಹೋಗಿದ್ದಾಳೆ? ಏನಿರ್ಬೋದು ವಿಷಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.